ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು 44 ಸೈಜ್ 4 ಟಕ್ಸ್ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈಗ ನೋಡ್ರಿ, ಫಸ್ಟಿಗೆ ಇಲ್ಲಿ ಒಂದು ಲೈನ ಸ್ಟ್ರೈಟಾಗಿ ನಾವು ಡ್ರಾ ಮಾಡಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಫ್ರೆಂಡ್ಸ್. ನೀವೇ ಕೇಳಿದಂಥ ವಿಡಿಯೋ ಐತಿ, ಇದು ಸ್ಕಿಪ್ ಮಾಡಲಾರ್ದೆ ನೋಡ್ರಿ, ಎಲ್ಲನೂ ಅರ್ಥವಾಗುತ್ತೆ ನಿಮಗೆ ಕ್ಲಿಯರಾಗಿ. ಮತ್ತು ಯಾವುದೇ ಜಂಜಾಟ ಇಲ್ಲಾರ್ದೆ ಅಗದಿ ಕ್ಲಿಯರಾಗಿ ಫ್ರೀಯಾಗಿ ನಿಮಗೊಂದು ಮೆಥಡ್ ಒಳಗೆ ಹೇಳ್ಕೊಡತ್ತೀನಿ. ಈಗ ಬ್ಲೌಸಿನ ಪೂರ್ಣ ಉದ್ದ 13 ಇಂಚ್ ಅದ. 13 ಇಂಚಿಗೆ ಒಂದು ಮಾರ್ಕ್ ಮಾಡಿ ಪ್ಲಸ್ 1 ಇಂಚ್ ಅಂದರೆ 13 ಒಳಗೆ ನಾವು 1 ಇಂಚ ಕೂಡಿಸ್ಕೋಬೇಕು. ಇದು ನಾನು ಹಾಕ್ತಾ ಇರೋದು ಹಿಂಭಾಗ. ಈಗ ನೋಡ್ರಿ, ಇದು 13 ಇಂಚ ಪೂರ್ಣ ಉದ್ದ ಅದ. ಅದ್ರೊಳಗೆ ನಾವು 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 14 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳೋಣ. ಆಮೇಲೆ ಇದ್ರೊಳಗೆ ನಾವು ಇದು ಎಷ್ಟದ ಚೆಸ್ಟ್ ಅಂತಂದ್ರೆ 44 ಸೈಜ ಚೆಸ್ಟ್ ಅದ ಫ್ರೆಂಡ್ಸ್. 44 ಸೈಜ ಚೆಸ್ಟ್. ಇದಕ್ಕೆ ನಾವು ಇಲ್ಲಿ 0.6 ಇಂಚ್ ಅಂದರೆ 5.25 ಇಂಚ ಶೋಲ್ಡರ್ ಇಡೋನು. 5.25 ಇಂಚು ಶೋಲ್ಡರ್, 3.25 ಇಂಚ ಶೋಲ್ಡ್ರ್ ಪಟ್ಟಿ, ಇಷ್ಟು ನಾವು ಹಾಕೋನು. ಆಮೇಲೆ ಹಿಂದಿನ ಕೊರಳು ಇಲ್ಲಿಂದ ನಾವು 6.5 ಇಂಚ ತಗೊಳ್ಳೋನು. 44 ಸೈಜ್ ಅಂತಂದ್ರೆ ಹಿಂದಿನ ಕೊರಳು 6.5 ಇಂಚ್ ತಗೊಳ್ಳೋನು. ಇದನ್ನು ನಾನು ಇನ್ನೊಂದು ರೀತಿ ಒಳಗೂ ಹೇಳ್ತೀನಿ ಫ್ರೆಂಡ್ಸ. ಈಗ 6.5 ಇಂಚ್ ತಗೊಂಡು ನಾವಿಲ್ಲಿ ನೆಕ್ಕ ಈ ಥರ ಡ್ರಾ ಮಾಡಿದ್ದೀವಿ. ಈಗ ನಮಗಿಲ್ಲಿ ನೆಕ್ ಬಿಡ್ತು ಎಷ್ಟು ಬಂದದ? 2.5 ಇಂಚ್ ಬಂದದ. ನಾವು ಶೋಲ್ಡ್ರ್ ಎಷ್ಟು ತೊಗೊಂಡಿವಿ? 5.25 ಇಂಚ ಶೋಲ್ಡ್ರ್ ತೊಗೊಂಡಿವಿ. ಇಲ್ಲಿ ನಾವು ನೆಕ್ ಏನದ 6.5 ಇಂಚ್ ತೊಗೊಂಡಿವಿ. ಇದನ್ನೇ ನಾವು 9.25 ಇಂಚ್ ನೆಕ್ ತೊಗೊಂಡಿವಿ ಅಂದರೆ ಇದರ ಅರ್ಥ ಏನಂತಂದ್ರೆ ಡೀಪ್ ತೊಗೊಂಡಿವಿ. ಈಗ ಇದ್ದ ಕೊರಳಿನಕ್ಕಿಂತನೂ ನಾವು ಡೀಪ್ ತೊಗೊಂಡಿವಿ ಅಂತಂದ್ರೆ ತೋರಿಸ್ತೀನಿ ನಿಮ್ಗೆ ಏನು ಚೇಂಜಸ್ ಮಾಡ್ಕೋಬೇಕಂತ ಹೇಳಿ. ಈಗ ಇಷ್ಟು ಕೊರಳಾಯಿತು. ನಾವು ಫಸ್ಟಿಗೆ ಇಷ್ಟು ಅವ್ರು ಅಳತಿ ಕೊಟ್ಟಂಥ ಬ್ಲೌಸ್ ಒಳಗೆ ಇಷ್ಟಿತ್ತು ಅಂತಂದ್ರೆ ಅವರು ನೆಕ್ಕ ಡೀಪ್ ಇಡ್ರಿ ಅಂತ ಹೇಳಿದರು ಅಂತಂದ್ರೆ 1-2-3 ಇಂಚ ಅಥವಾ ಇಷ್ಟೇನು ಡಿಫ್ರೆನ್ಸ್ ಬಂದಿತ್ತು ಅಂತಂದ್ರೆ ನೀವೇನು ಮಾಡಬೇಕು, ಇಲ್ಲಿ ಶೋಲ್ಡರ 5.25 ಇಂಚ್ ಇಟ್ಟಿವಲ್ಲ 5.25 ಇಂಚ ತಗೋಬೇಕು. ಅಂದ್ರೆ 1/4 ಇಂಚ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೆಕ್ ಬಿಡ್ತಾ 2.5 ಇಂಚ್ ತೊಗೊಂಡಿವಿ. ಇಲ್ಲಿನೂ ಕೂಡ ನಾವು 1/4 ಇಂಚ ಕಡಿಮೆ ಮಾಡ್ಕೋಬೇಕು. ಅಂದ್ರೆ 2.25 ಇಂಚ ನೆಕ್ ಬಿಡ್ತಾ ತಗೋಬೇಕು. ಇದನ್ನು ಕಂಪಲ್ಸರಿಯಾಗಿ ಮಾಡಬೇಕು ಫ್ರೆಂಡ್ಸ್. ಇಲ್ಲ ನೀವು ಅಷ್ಟೇ ಇಟ್ಟು ಕೊರಳ ಡೀಪ್ ಇಟ್ಟು ಸ್ಟಿಚ್ ಮಾಡಿದ್ರಿ ಅಂತಂದ್ರೆ ಖಂಡಿತ ಶೋಲ್ಡರ್ ಡ್ರಾಪ್ ಆಗ್ತಾವೆ ಫ್ರೆಂಡ್ಸ್. ಇದನ್ನು ನೀವು ನೆಕ್ ಲೆಂತ್ ಜಾಸ್ತಿ ತೊಗೊಂಡಾಗ ಖಂಡಿತ ನೀವು 2 ಪಾಯಿಂಟ್ನ ನೆನಪಿನಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು 5.25 ಇಂಚ ಬಗಲುದ್ದ ಇಡೋಣ. ಈ ಸದ್ ನಮಗೆ ಎಕ್ಸಾಕ್ಟ್ ಕೊರಳು ಯಾವುದು ಅಂತಂದ್ರೆ ಇದನ್ನು ನಿಮ್ಗೆ ನೆಕ್ ಲೆಂತ್ ಜಾಸ್ತಿ ತೊಗೊಂಡಾಗ ಶೋಲ್ಡರ್ ಮತ್ತು ನೆಕ್ ಉಳಿತು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅನ್ನೋದು ಅಷ್ಟೇ ನಾನು ತೋರಿಸಿದ್ದು ಫ್ರೆಂಡ್ಸ್. ಈ ಸದ್ ನಾವು 6.5 ಇಂಚಿಗೆ ನಾವು ಇಡಾಕತ್ತೀವಿ. ಅಂದ್ರೆ ನಮ್ಗೆ ಎಲ್ಲಿ ಶೋಲ್ಡರ 5.25 ಇಂಚ ಶೋಲ್ಡ್ರ್ ಪಟ್ಟಿ 3.25 ಇಂಚ ನೆಕ್ ಬಿಡುತ್ತೆ ಅನ್ನೋದು 2.5 ಇಂಚ ಬಂದದಿಲ್ಲಿ. ಈ ಸದ್ ಇದು ಲೈನ್ ಅಲ್ಲ, ಇದು ನಿಮಗೆ ತೋರಿಸೋ ಸಂಬಂಧ ನಾನು ಮಾರ್ಕ್ ಮಾಡಿದ್ದೆ. ಈಗ 44 ಸೈಜಿನ 4ನೇ ಭಾಗ ಎಷ್ಟಾಯಿತು? 11 ಇಂಚ್ ಆಯಿತು ಫ್ರೆಂಡ್ಸ್. 11 ಇಂಚ್ ನಮ್ಗೆ ಇಲ್ಲಿ ಎದೆ ಸುತ್ತಳತೆ ಬಂತು. ಇಲ್ಲಿ ಮುಂದೆ ನಾವು 1.5 ಇಂಚ ಮಾರ್ಜಿನ್ ಇಡೋದು. ಈಗ ಇದಕ್ಕೆ ಸೊಂಟದ ಅಳತೆ ಎಷ್ಟು ಬಂತೆ? 36 ಇಂಚ್. 36 ಒಳಗೆ ನಾವು 4ನೇ ಭಾಗ ಮಾಡಿದ್ರೆ 9 ಇಂಚ್. 9 ನಾವು 1 ಇಂಚ ಕೂಡಿಸೋಣ. ಈ 1 ಇಂಚ ಟಕ್ಸ್ ಸಂಬಂಧ ಇಲ್ಲಿ ನಾವು 1.5 ಇಂಚ ಮಾರ್ಜಿನ್ನ. ಈಗೆಲ್ಲಾನು ಇದನ್ನ ಲೈನ ಕೂಡಿಸ್ಕೊಳ್ಳೋಣ ಫ್ರೆಂಡ್ಸ್ ಇದೇ ರೀತಿ. ಆಮೇಲೆ ಇಲ್ಲಿ ನಾವು ಇದು 11 ಇಂಚ್ ಇದ್ರೂ ಪರವಾಗಿಲ್ಲ, ನಾವಿಲ್ಲಿ 1.25 ಇಂಚ ಸೇಪ್ ತಗೊಳ್ಳೋಣ ಫ್ರೆಂಡ್ಸ್. ಇದೇನು ಸೇಪ್ ಅಲ್ಲ, 1.25 ಇಂಚ. ಈ ರೀತಿ ಕರೆಕ್ಟಾಗಿ ಸೇಪ ಡ್ರಾ ಮಾಡ್ಕೊರಿ. ಈಗ ಇಲ್ಲಿ ನಾವು 1/2 ಇಂಚ್ ಬಿಟ್ಟು ಇದು ಎಷ್ಟದ ನೋಡ್ಕೊಳ್ಳೋಣ. ಆರ್ಮೋಲ್ ರೌಂಡ್ 9.25 ಇಂಚ್ ಬಂತು ಫ್ರೆಂಡ್ಸ್. ಇದು ಆರ್ಮೋಲ್ ರೌಂಡ 9.25 ಇಂಚ ಬಂತು.
ಈಗ ಯಾವ ರೀತಿ ನಾವು ಮಾರ್ಕ್ ಹಾಕ್ಕೊಂಡೇವಲ್ಲ ಫ್ರೆಂಡ್ಸ, ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಡ್ರಾ ಮಾಡಿದ ಮಾರ್ಕಿನ ಮೇಲೆ ಕಟ್ ಮಾಡೋಣ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ. ಈಗ ನಾವು ಹಿಂಭಾಗನ ಇಟ್ಟು ಇಲ್ಲಿ 1 ಇಂಚ ಎಕ್ಸ್ಟ್ರಾ ತೊಗೊಂಡಿವಿ. ಇಲ್ಲಿ ನಮ್ಗೆ ಓಪನ್ ಸೈಡ ನಮ್ಮ ಕಡೆ ಅದ, ನಾವು ಬ್ಯಾಕ್ ಸೈಡ್ ಹಾಕೋತ್ನಾಗ ಕ್ಲೋಸ್ ಸೈಡ ನಮ್ಮ ಕಡೆ ಇತ್ತು. ಈಗ ನಾವು ಬಟ್ಟೆ ಹೊಳಿಸಿ ಅದ್ರ ಮೇಲೆ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಇಟ್ಟು ಈಗ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದು ಹೆಂಗದ ಹಾಗೆ ನಾವು ಮೊದಲ ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ನಾವು ಮೊದಲ ಡ್ರಾ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಇದು ಎಕ್ಸಾಕ್ಟ್ ಅಳತಿ ಮತ್ತು ಇದ್ರೊಳಗೆ 1 ಇಂಚ್ ಎಕ್ಸ್ಟ್ರಾ ಕೊಡ್ಸೇವೆ. ಬ್ಯಾಕ್ ಪಾರ್ಟ್ಗಿಂತ ನಾವು ಫ್ರಂಟ್ ಪಾರ್ಟ 1 ಇಂಚ ಎಕ್ಸ್ಟ್ರಾ ತೊಗೋಬೇಕು. ಮೊದಲೇ ನಾವು ಬ್ಯಾಕ್ ಪಾರ್ಟ್ ಒಳಗೆ 1 ಇಂಚ್ ಕೊಡಿಸಿರ್ತೀವಿ, ಆಮೇಲೆ ಇದನ್ನು ಮತ್ತು 1 ಇಂಚ ಫ್ರಂಟ್ ಪಾರ್ಟಿಗೆ ಎಕ್ಸ್ಟ್ರಾ ತಂದರೆ ಟೋಟಲಾಗಿ ಫ್ರಂಟ್ ಒಳಗೆ 2 ಇಂಚು. ಈಗ ಈ ಥರ ನಾವು ಕರೆಕ್ಟಾಗಿ ಒಂದು ಲೈನ್ ಡ್ರಾ ಮಾಡಿಕೊಂಡು, ಆಮೇಲೆ ಇಲ್ಲಿ ಫ್ರಂಟ ಬ್ಯಾಕ ನೆಕ್ ಎರಡು ಸೇಮ್ ಅದ, ಅದಕ್ಕಂತೇಳಿ ಅದು ಹೆಂಗದ ಹಾಗೆ ನಾನು ಫ್ರಂಟ್ ನೆಕ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಇಟ್ಟು ಎಲ್ಲ ಡ್ರಾ ಮಾಡ್ಕೊಂಡಿಂದ ಇಲ್ಲಿ ನೋಡ್ರಿ 1-2 ಪಾಯಿಂಟ್ನಷ್ಟು ಎಕ್ಸ್ಟ್ರಾ ತೊಗೋಬೇಕು. ಇದನ್ನ ಯಾಕೆ ತೊಗೊಳಕತ್ತೀನಿ ಅಂತಂದ್ರೆ ಪಟ್ಟಿಗೆ ಕಾಜ್ ಪಟ್ಟಿಗೆ ಎರಡಕ್ಕೂ 1/4 ಇಂಚ ಹೊಕ್ಕದ. ಆಮೇಲೆ ಇಲ್ಲಿ ನಮ್ಗೆ ಕೊರಳು ಕೂಡ ರೌಂಡ್ ಬರ್ತದೆ ಅಂತ ಹೇಳಿ ನಾನು ಇಲ್ಲಿಂದ 1/4 ಇಂಚ ಎಕ್ಸ್ಟ್ರಾ ತೊಗೊಂಡಿನಿ. ಈ ಪಟ್ಟಿ ಇಟ್ಟು ಇಲ್ಲಿಂದ 1/4 ಇಂಚ್ ಎಕ್ಸ್ಟ್ರಾ, ಎಕ್ಸಾಕ್ಟ್ ಅಳತಿ ಇಷ್ಟ ಅದ ಫ್ರೆಂಡ್ಸ. ನಾವು 1/4 ಇಂಚ ಎಕ್ಸ್ಟ್ರಾ ತೊಗೊಂಡಿವಿ. ಈಗ ಇದನ್ನು ತೆಗೆದು ನೆಕ್ಸ್ಟ್ ನಾವಿಲ್ಲಿ ಆರ್ಮೋಲ ಈ ರೀತಿ ಇಲ್ಲಿ ಫ್ರಂಟ್ ಪಾರ್ಟ್ ಈ ರೀತಿ ನಾವು ಆರ್ಮೋಲ ಎಕ್ಸ್ಟ್ರಾ ತೊಗೋಬೇಕು. ಇದು ಬ್ಯಾಕ್ ಪಾರ್ಟ, ಇದು ಫ್ರಂಟ್ ಪಾರ್ಟ. ಆಮೇಲೆ ನೆಕ್ ಎರಡು ಅಷ್ಟೇ ಇರಲಿ, ಹಿಂಭಾಗಕ್ಕೂ 6.5 ಮುಂಭಾಗಕ್ಕೂ 6.5 ಇರಲಿ. ಇಲ್ಲ 6 ಇಂಚ್ ಇತ್ತು ಅಂತಂದ್ರೆ ನೀವು ಇಷ್ಟು ಈ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದು ಎಷ್ಟು ಅದು ಮುಂಭಾಗ ಕೊರಳು ಅಷ್ಟು ಕರೆಕ್ಟಾಗಿ ಇಡ್ರಿ ಈ ರೀತಿ. ಇದಾದ ನಂತರ ನಮ್ಗೆ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ 3.5 ಇಂಚ ತೊಗೊಳ್ಳೋಣ, ಇಲ್ಲಿ 2.5 ಇಂಚ್. ಆಮೇಲೆ ನಾವು ಇದೇನು ಎಕ್ಸಾಕ್ಟ್ ಅಳತಿ ಅಲ್ಲ ಫ್ರೆಂಡ್ಸ, ಇಲ್ಲಿಂದ ಒಂದು ಚೂರು ಇಷ್ಟು ನಾವು ಕ್ರಾಸಾಗಿ ತಗೊಳ್ಳೋಣ. ನಾನು ಪ್ರತಿಯೊಂದರೊಳಗೂ ಸೊಂಟದ ಅಳತಿ ಒಳಗೆ ಎಷ್ಟು ಕೂಡಿಸ್ಕೋಬೇಕು ಅನ್ನೋದು ಹೇಳ್ತಿದ್ದೆ. ಆದರೆ ಇಲ್ಲಿ ನಾವು ಸ್ವಲ್ಪ ಚೇಂಜ್ ಮಾಡೋಣ. ಇದ್ರೊಳಗೆ ಸೊಂಟದ ಅಳತಿ ಒಳಗೆ ಏನೂ ಕೂಡಿಸ್ಕೊಳ್ಳೋದು ಬೇಡ. ಇಲ್ಲೇನು ಎಜ್ಜಿ ಗೆರಿ ಇರ್ತದಲ್ಲ ಫ್ರೆಂಡ್ಸ, ಇಲ್ಲಿ ನಾವು ಇಷ್ಟು ಎಕ್ಸ್ಟ್ರಾ ತೊಗೊಂಡು ಇಲ್ಲಿಂದ ಇದಕ್ಕೆ ಈ ರೀತಿ ಕೂಡಿಸ್ಕೊಳ್ಳೋಣ. ಇಲ್ಲಿ ಟಕ್ಸ್ ಒಳಗೆ ಹೋಗ್ತದ. 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ ನಂತರ ಈ ಗೆರಿನ ನಾವು ಈ ರೀತಿ ಒಂದು 1/2 ಇಂಚಿನಷ್ಟು ಕ್ರಾಸ್ ಆಗಿ ಈ ರೀತಿ ಕೂಡಿಸ್ಕೊಂಡ್ಬಿಡೋಣ. ಸಾಕು, ಇಲ್ಲಿ ಸೊಂಟದ ಅಳತೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಕ್ರಾಸ್ ಬೆಲ್ಟ್ನ ನಾವು ಈ ರೀತಿ ಕರೆಕ್ಟಾಗಿ ಡ್ರಾ ಮಾಡ್ಕೋಬೇಕು. ಒಂದು ಸೇಪ್ ಒಳಗೆ ಬರಬೇಕು ಫ್ರೆಂಡ್ಸ್. ಅದು ಕ್ರಾಸ್ ಬೆಲ್ಟ್ ಆಗಿಂದ ನೆಕ್ಸ್ಟ್ ನಮ್ಗೆ ಟಕ್ಸ್ ಪಾಯಿಂಟ್ ಅಷ್ಟು ನಾವು ಅಂದರೆ 4 ಟಕ್ಸ್ ಐತಿದ್ದು 4 ಟಕ್ಸ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 11 ಇಂಚ್ ಎದೆ ಸುತ್ತಳತೆ ಅದ ಫ್ರೆಂಡ್ಸ್. ಅಂದ್ರೆ ಇದು 44 ಸೈಜ್ ಎದೆ ಸುತ್ತಳತೆದ್ದು 10ನೇ ಭಾಗ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ನಮ್ಗೆ 4.25 ಇಂಚ್ ಬರ್ತೈತಿ. ಈಗ ನೋಡ್ರಿ 4.25 ಇಂಚಿಗೆ ಒಂದು ಮಾರ್ಕ್ ಮಾಡಿ ನಾನು ಆ ಕಡೆ ಮತ್ತು ಈ ಕಡೆ ಎರಡೂ ಸೈಡ 1.25 ಇಂಚಿಗೆ ಒಂದೊಂದು ಮಾರ್ಕ್ ಮಾಡೀನಿ. ಈಗ ನಾನು ಬಸ್ಟ್ ಪಾಯಿಂಟ್ 10 ಇಂಚ ತೊಗೊಳಕತ್ತೀನಿ. 10 ಇಂಚಿಗೊಂದು ಮಾರ್ಕ್ ಮಾಡಿ ಅಂದರೆ ಬಸ್ಟ್ ಪಾಯಿಂಟ 10 ಇಂಚ್ ತೊಗೊಂಡು ಈ ರೀತಿ ನಾನು ಮಾರ್ಕ್ ಮಾಡತ್ತೀನಿ ನೋಡ್ರಿ. ತುಂಬ ಈಜಿ ಫ್ರೆಂಡ್ಸ್ ಇದು. ಆಮೇಲೆ ಈಗ ಇದಕ್ಕೆ ಸ್ಟ್ರೈಟ್ ಬರುವಂಗೆ, ಈಗೇನು ನಾವು ಲೈನ್ ಹಾಕಿವಲ್ಲ ಸ್ಟ್ರೈಟ್ ಬರುವಂಗೆ ಆರ್ಮೋಲ್ ಕಡೆದ್ದು ಟಕ್ಸ್ನ ನಾವು ಕರೆಕ್ಟಾಗಿ ಸ್ಟ್ರೈಟಾಗಿ ತೊಗೊಂಡು ಈ ರೀತಿ ಟೇಪ ಸ್ಟ್ರೈಟಾಗಿ ಹಿಡಿದು ಅಲ್ಲಿ ಒಂದು ಮಾರ್ಕ್ ಮಾಡೋಣ. ಲೆಂತಿಗೆ ಏನದ ಟಕ್ಸ ಬಗಲ್ ಕಡೆಯಿಂದ 3.5 ಇಂಚ್ ಇರಬೇಕು. ಆಮೇಲೆ ಇಲ್ಲಿ ಕೊರಳಿನ ಕಡೆ ಟಕ್ಸ ಇದು ಎಷ್ಟು ಅದಲ್ಲ ಫ್ರೆಂಡ್ಸ 5 ಇಂಚ್ ಅದ. 5 ಇಂಚದ ಅರ್ಧ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಆಮೇಲೆ ಇಲ್ಲಿ ಬಸ್ಟ್ ಪಾಯಿಂಟ್ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ನಮ್ಗೆ 1.5 ಇಂಚ ಒಂದು ಮಾರ್ಕ್ ಮಾಡೋಣ. ಇದು 1.5 ಇಂಚ್.
1.5 ಇಂಚ ಮಾರ್ಕ್ ಮಾಡಿ ಈ ರೀತಿ ಕರೆಕ್ಟಾಗಿ ಒಂದು ಗೆರೆ ಹಾಕೊಳ್ಳೋಣ. ಈಗ ಇದು ಒಂದು ಟಕ್ಸ ರೆಡಿ ಆಯಿತು. ಈಗ ಇನ್ನೂ ಒಂದು ಟಕ್ಸ ಸೈಡ್ ಫಿಟ್ಟಿಂಗ್ ಕಡೆ ಏನು ಬರ್ತದಲ್ಲ ಫ್ರೆಂಡ್ಸ, ಅಲ್ಲಿ ಕ್ರಾಸ್ ಪಟ್ಟಿಯಿಂದ ಮೇಲ್ಗಡೆ ನಾವು 2.25 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಆಮೇಲೆ ಸೆಂಟ್ರ್ ಪಾಯಿಂಟಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ 2 ಗೆರೆನ ನಾವು ಈಗ ಕೂಡಿಸ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಒಂದು ಗೆರೆ ಹಾಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿರಿ 4 ಟಕ್ಸ ರೆಡಿ ಆದವು. ಈಗ ನಮ್ಗೆ ಟಕ್ಸ ಚೂಪ್ ಬೇಡ ಅಂತಂದ್ರೆ ಮಧ್ಯದ್ದೇನು ಟಕ್ಸ್ ಅಲ್ಲ, ಅಲ್ಲಿಂದ ನಾವು 3/4 ಇಂಚಿಗೆ ಡೌನಿಂಗ್ ತೊಗೊಂಡು ಆಮೇಲೆ ರೌಂಡಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ 4 ಟಕ್ಸ್ ಅಗದಿ ಕರೆಕ್ಟಾಗಿ ಬರ್ತಾವೆ ಫ್ರೆಂಡ್ಸ. ಮತ್ತು ಟಕ್ಸ್ ಚೂಪ್ ಬೇಕಂದ್ರೆ ನೀವು ಇಲ್ಲಿಗೆ ಟಕ್ಸ್ ಹಿಡೀರಿ, ಬಸ್ಟ್ ಪಾಯಿಂಟ್ ಎಲ್ಲಿಗೆ ಬಂದಿರ್ತದೆ ಅಲ್ಲಿಗೆ ಟಕ್ಸ್ ಹಿಡೀರಿ. ಬೇಡ ಅಂತಂದರೆ ಕೆಳಗಡೆ ಅಂದರೆ 1/4 ಇಂಚ್ ಬಿಟ್ಟು ಟಕ್ಸ್ ಹಿಡೀರಿ ಫ್ರೆಂಡ್ಸ್, ಚೂಪ್ ಬರೋಂಗಿಲ್ಲ. ಇದು ಟಿಪ್ಸ್ ಅಂತ ತಿಳ್ಕೊರಿ. ಈಗ ಮುಂಭಾಗನ ನಾವು ಕಟಿಂಗ್ ಮಾಡೋಣ ಫ್ರೆಂಡ್ಸ. ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿರಿ ನಾನು ಯಾವ ರೀತಿ ಕಟ್ ಮಾಡತ್ತೀನಿ ಅಬ್ಸರ್ವ್ ಮಾಡಿರಿ. ಮತ್ತು ಇನ್ನೊಂದು ಏನು ಹೇಳ್ಬೇಕಂತ ಇದ್ರೊಳಗೆ ಫ್ರೆಂಡ್ಸ್, ಇದು ಬಟ್ಟೆ ಕಡಿಮೆ ಇತ್ತು, 11 ಇಂಚ್ ಎದೆ ಸುತ್ತಾತಿ ಅಂದರೆ 44 ಸೈಜ್ ಚೆಸ್ಟ್ ಬಂದಾಗ ನಾವು ಲೆಂತ್ ಜಾಸ್ತಿ ತೊಗೋಬೇಕು. ಬಟ್ಟೆ ಕಡಿಮೆ ಇತ್ತು, ಸ್ಲೀವ್ಸಿಗೆ ಕಡಿಮೆ ಬೀಳ್ತದೆ ಅಂತ ಹೇಳಕ್ಸಂದ್ರೆ ನಾನು ನಿಮ್ಗೆ ಲೆಂತ್ ಇದ್ರೊಳಗೆ ಕಡಿಮೆ ತೋರಿಸೀನಿ. ಇದು ಯಾವುದು ಯಾಕಂದ್ರೆ 44 ಸೈಜಿಂದು ನನ್ನ ಹತ್ರ ಯಾವುದೇ ಬ್ಲೌಸ್ ಅಳತೆ ಬ್ಲೌಸ ಇದ್ದಿದ್ದಿಲ್ಲ ಫ್ರೆಂಡ್ಸ. ನಾನು ನಿಮ್ಗೆ ಲೆಂತ್ ಒಂದು ಕಡಿಮೆ ಬಿಟ್ಟು ಉಳ್ಕೋದು ಎಲ್ಲನೂ ನಾನು ಎಕ್ಸಾಕ್ಟಾಗಿ ತೋರಿಸೀನಿ. ಕರೆಕ್ಟ್ ಲೆಂತ್ ಎಷ್ಟು ತೊಗೋಬೇಕು ಅಂದ್ರೆ 14-15 ಇಂಚ್ ಲೆಂತ್ ತೊಗೊಂಡಾಗ ಇದು ಪರ್ಫೆಕ್ಟಾಗಿ ಬರ್ತಾವೆ ಫ್ರೆಂಡ್ಸ. ಇದು ಬಟ್ಟೆ ಕಡಿಮೆ ತನ ನಾನು ಲೆಂತ್ ಕಡಿಮೆ ತೊಗೊಂಡಿನಿ. ಮೇಲೆ ತೋರಿಸ್ಬೋದಾಗಿತ್ತು ಅಂದರೆ ಬಟ್ಟೆ ಮೇಲೆ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ಇದೊಂದು ಬಟ್ಟೆನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು 11 ಇಂಚ್ ಲೆಂತ್ ಬಂದಾಗ ನಾವಿಲ್ಲಿ ಡೌನಿಂಗ 3.5 ಇಂಚ ತಗೋರಿ. ಈ ಸದ್ದಿದು 5.25 ಇಂಚ ತೋಳಿನ ಉದ್ದ ಐತಿ, 5.25 ಇಂಚ್. ಇದ್ರೊಳಗೆ ನಾವು ಇಲ್ಲಿ ಡೌನಿಂಗ 2.5 ಇಂಚ ತಗೊಳ್ಳೋಣ ಸಾಕು. ಆಮೇಲೆ ನಮ್ಗೆ ಆರ್ಮೋಲ್ ರೌಂಡ ಎಷ್ಟಿತ್ತು 9.5 ಇಂಚ ಬಂದದ ಫ್ರೆಂಡ್ಸ್. ಆರ್ಮೋಲ್ ರೌಂಡ್ ಅಂದ್ರೆ ಇದು ಇಲ್ಲಿಂದ ಮ್ಯಾಗ ನಮ್ಗೆ 1/2 ಇಂಚ್ ಬಿಟ್ಟು ಇದನ್ನು ಪೂರ್ತಿ ನಾವು ಅಳತಿ ಮಾಡಿದಾಗ ಇದು 9.5 ಇಂಚ್ ಬಂದದ. ಇಲ್ಲಿನೂ ನಮ್ಗೆ 9.5 ಇಂಚ ಬರಬೇಕು. ಅಂದ್ರೆ ನಮಗೀಗ ಸೇಪ್ ಹಾಕೋದಕ್ಕೆ ಬರಂಗಿಲ್ಲ. ಏನು ಮಾಡಬೇಕು ಅವಾಗ ನಾವಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಕೊಂಡು ಆಮೇಲೆ ಸೇಪ್ ಹಾಕೋಬೇಕು ಫ್ರೆಂಡ್ಸ್. ಮೊದಲಿಲ್ಲಿ ನಾವು ಈ ರೀತಿ ಬಟ್ಟೆನ ಇಲ್ಲಿ ಎಕ್ಸ್ಟ್ರಾ ಇಟ್ಟು ಬಟ್ಟೆ ಕೊಟ್ಕೊಳ್ಳೋಣ. ಇಷ್ಟು ಎಕ್ಸ್ಟ್ರಾ ಬಟ್ಟೆ ಇಷ್ಟು ಹಚ್ಚಿದ ನಂತರ ನಾವು 9.5 ಇಂಚಿಗೊಂದು ಮಾರ್ಕ ಹಾಕೋಣ. ಇಲ್ಲಿಗೆ ಬಂತು 9.5 ಇಂಚ್, ಇಲ್ಲಿಗೆ ಬಂತು. ಮುಂದೆನದ 1.5 ಇಂಚ ಮಾರ್ಜಿನ. ಆಮೇಲೆ ಸ್ಲೀವ್ಸ್ ರೌಂಡ 7.25 ಇಂಚದ, ಮುಂದೆ 1.5 ಇಂಚ ಮಾರ್ಜಿನ. ಇಷ್ಟು ಹಾಕಿ ನಾವು ಈಗ ಈ ಥರ ಗೆರಿನ ಹಾಕ್ಕೊಂಡು ಆಮೇಲೆ ಈ ಸದ್ ನಾವು ಸೇಪ್ ಹಾಕೋಣ ಫ್ರೆಂಡ್ಸ್. ಈ ಥರ ಸ್ಲೀವ್ಸ ಸೇಪ್ ಹಾಕಿದ ನಂತರ ನೋಡಿರಿ, ಫ್ರಂಟ ಮತ್ತು ಬ್ಯಾಕ್ ಎರಡೂ ಸೇಪ್ ಹಾಕಿದ ನಂತರ ಕಟ್ ಮಾಡ್ಕೊಳ್ಳೋಣ. ನಾವು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇದು ಪಟ್ಟಿನದ ಆಮೇಲೆ ಜೋಡಿಸ್ಕೊರಿ ಫ್ರೆಂಡ್ಸ್, ನಡೆಯುತ್ತೆ. ಈಗ ನಾನು ಫ್ರಂಟ್ ಸೇಪ್ ಏನದ ಜೋಡಿಸ್ಕೊಂಡಿಂದ ಕಟ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ, ನೋಡಿದ್ರಲ್ಲ ಯಾವ ರೀತಿ 44 ಸೈಜ್ ಬ್ಲೌಸ್ ಕಟಿಂಗ್ ತೋರಿಸಿನಿ, ಏನೇನು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿನಿ ಅಂತ ತಿಳ್ಕೊತೀನಿ. ಇದ್ರೊಳಗೆ ಲೆಂತ್ ಒಂದೇ ಕಡಿಮೆ ಅದ, ಯಾಕಂದ್ರೆ ಬಟ್ಟೆ ಕಡಿಮೆ ಇತ್ತು ಅಂತೇಳಿ ನಾನು ಬ್ಲೌಸಿನ ಪೂರ್ಣವದ್ದ ಕಡಿಮೆ ಇಟ್ಟೀನಿ. ಆಮೇಲೆ ಕ್ರಾಸ್ ಬೆಲ್ಟ್ ಒಳಗೆ 1 ಇಂಚ್ ಈ ರೀತಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್